ಶಾಂತಕ ಶಾಂತಕ ಸಂಜೀವಣ್ಣ ಇಲ್ವಾ? ಇಲ್ಲ, ಅವರು ಶಿವರಾಮೇಗೌಡರು ಹಟ್ಟಿಲಿ ಕತೆ ಮಾಡ್ಬೇಕು ಅಂತ ಸಂದೇಲೆ ಹೋದ್ರಲ್ಲ. ಹೌದಾಕ, ನಾನು ಅಲ್ಲಿಂದಲೇ ಬಂದೆ, ಅಲ್ಲೂ ಬಂದಿಲ್ಲ. ಅದ್ಕೆ ನೇರವಾಗಿ ಅದೇ ದಾರಿ ನೆರ್ಕ ಬಂದೆ. ಅವ್ರಲ್ಲೆಲ್ಲೂ ಸಿಗ್ಲಿಲ್ವಲ್ಲ. ಮುದ್ದು ಸೊಸೆ ಮುದ್ದು ಸೊಸೆ. ಅಪ್ಪ, ಹೋಟೆಲ್ ವ್ಯಾಪಾರ ಎಲ್ಲ ಸಂದಾಗ ಆಯ್ತೈತಾ? ನಮ್ಮ ಹಳಿ ಅಂದ್ರೆ ಮಾಡ್ಕೊಟ್ರ ಹೋಟ್ಲು ಅಂದ್ಮೇಲೆ ಸಂದಾಗೆ ನಡೀತಾ ಇದೆ ಹೇಳು. ಸುತ್ತಮುತ್ತಲ ಜನ ಎಲ್ಲ ನಮ್ಮ ಹೋಟ್ಲ್ ಮಾತನೇ ಆಡ್ತಾವ್ರೆ. ಫುಲ್ ಫೇಮಸ್ ಆಗ್ಬಿಟ್ಟದೆ. ಈ ಮಾತ್ ಕೇಳಿ ಸಾನೆ ಖುಷಿ ಆಯ್ತಪ್ಪ. ಹೆಂಗೋ ಆ ದೇವ್ರ ದಯದಿಂದ ಹಂಗೆ ನಡ್ಕೊಂಡ್ ಹೋಗ್ಬಿಟ್ರೆ ಸಾಕು. ಅಂದಕ್ಕೆ ಅಳಿಯಂದ್ರು ಸಂದಾಗಿದಾರೇನವ? ಅಪ್ಪ, ಅವರು ಇಲ್ಲಿ ಕುಂತವ್ರೆ. ಹಲೋ ಮಾವಯ್ಯ, ಅತ್ತೆ ಸರು ಅಜ್ಜಿ ಎಲ್ಲಾರು ಸಂದಾಗವ್ರಾ? ಹ್ಞೂ ಅಳಿಯಂದ್ರೆ, ನಾವೆಲ್ಲ ಸಂದಾಗಿದೀವಿ. ನಿಮ್ ದಯೆಯಿಂದ ವ್ಯಾಪಾರನೂ ಒಂದ್ ಮಟ್ಟಿಗೆ ಆಯ್ತಾ ಇದೆ. ಅಯ್ಯೋ ಮಾವಯ್ಯ, ನನ್ ದಯೆ ಅಂತ ಯಾಕಂತೀರಿ? ನಿಮ್ ಶ್ರಮ ಆ ದೇವ್ರ ಆಶೀರ್ವಾದ ಅಂತ ಹೇಳಿ. ಆ ದ್ಯಾವ್ರ ನಾವು ಗುಡಿಲಿ ಫೋಟೋದಲ್ಲಿ ನೋಡಿದ್ವಿ ಆಟೆಯ, ಆದ್ರೆ ಈಗ ಅದ್ರ ನಿಜವಾದ ರೂಪ ನೋಡ್ತಾ ಇರೋದು ನಿಮ್ಮಲ್ಲೇ. ಅತ್ತಮ್ಮ, ನೀವಿಲ್ಲ ಅಂದ್ರೂ ಅದೇ ದಿಟ ಬುಡಿ. ಆ ವಿಷಯ ಬಿಟ್ಬಿಡಿ. ಅದ್ ಸರಿ ಅತ್ತಮ್ಮ, ಹೋಟ್ಲ್ ಹೆಂಗ್ ನಡೀತದೆ? ನೀವ್ ಹೆಂಗಿದ್ದೀರಾ ಅಂತ ಕೇಳೋಣ ಅಂತಲೇ ನಾವಿಬ್ರು ಫೋನ್ ಮಾಡಿದ್ದು. ಅಪ್ಪ, ಸಂದಿಕ್ಕೆ ನಾನ್ ಫೋನ್ ಮಾಡ್ತೀನಿ, ಅವಂಗ್ ಹೇಳ್ಬಿಡು, ನಾನೀಗ ಮಡಗ್ತೀನಿ. ಆಯ್ತವ? ಸರಿ ಕಣವ. ರತಿವಸಿ ಸರ್ಕ. ಯೋನಯ್ಯ ಮಾಡ್ತಿದ್ಯಾ? ವ್ಯಾಪಾರದ ದುಡ್ಡು ಬಂಡವಾಳಕ್ ಬೇಕಾಯ್ತದ ನಂಗೆ. ಸಂದ್ ಗಂಟ ವ್ಯಾಪಾರ ಹಾಕಿಲ್ವೇ, ಅದ್ರಲ್ಲಿ ನಿನ್ ಬಂಡವಾಳಕ್ಕೆ ಆಯ್ಕೋ. ಈಗ ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ನಾ ಬತ್ತೀನಿ. ಅವ್ವ, ಏನವ ಅಪ್ಪ ಎಲ್ಲ ದುಡ್ಡು ಎತ್ಕೊಂಡು ಹೋಯ್ತವ್ರೆ. ಈಗ ನಾವ್ ಏನವ ಮಾಡೋದು? ಯೋನ್ ಮಾಡಿದ್ರು ನಿಮ್ಮ ಅಪ್ಪಂಗೆ ಬುದ್ಧಿನೇ ಬರಕಿಲ್ಲ ಕಣೆ. ಈಗಿಲ್ಲೆಲ್ಲ ಅವರೇ ಅಂತ ಸುಮ್ಕಿವ್ನಿ. ಸಂದೆ ಅಟ್ಟಿಗ್ ಬರ್ಲಿ, ಸರಿಯಾಗಿ ಮಾಡ್ತೀನಿ. ಶಿವರಾಮ, ಐನವ್ರ ಜೊತೆಗೆ ನಮ್ ಸುಭಾಸನ್ ನಿಶ್ಚಿತಾರ್ಥದ ದಿನದ ಬಗ್ಗೆ ಏನಾದ್ರು ಮಾತಾಡಿದ್ಯಾ? ಅವ್ವ, ನಿನ್ ಚಿಕ್ಕ ಮಗನ ಕೈಲಿ ಮಾತಾಡ್ಸಿವ್ನಿ. ಯಾವ ದಿನ ಸಂದಾಕದೆ ಅಂದ್ರು ಗೋವಿಂದ? ಅವ ನಾ ಫೋನ್ ಮಾಡ್ತಿದ್ದಂಗೆ ಶ್ರಾವಣ ಮಾಸ ಶುರುವಾಗದೆ, ಅದಕ್ಕೆ ಹಟ್ಟಿಲೊಂದು ದೇವ್ರ ಕತೆ ಓದಿಸ್ಬಿಡಿ ಅಂದ್ರು. ಅದು ಎಲೆಕ್ಷನ್ ಕೆಲಸ ಶುರು ಮಾಡಕ್ ಮುಂಚೆ ಕತೆ ಓದಿಸಿದ್ರೆ ಒಳ್ಳೇದು ಅಂತಂದ್ರು. ಅದಕ್ಕೆ ಅದೆಲ್ಲ ಮುಗಿಸಿ ಆಮೇಲೆ ಕೇಳಿದ್ರಾತೋ ಅಂತ ನಾ ಸುಮ್ನದೆ. ಅಯ್ಯೋ, ಅದ್ರ ಪಾಡಗದಾಯ್ತದೆ. ನಿಶ್ಚಿತಾರ್ಥಕ್ ದಿನ ಯಾವತ್ ಚೆನ್ನಾಗೈತಿ ಅಂತ ಕೇಳ್ಬೇಕ್ ತಾನೆ. ಈಶ್ವರಿ, ಮದ್ವೆ ಮಾಡ್ಬೇಕು ಅಂತ ತಾನೇ ನಿಂತಿರೋದು, ಅದನ್ನ ಮಾಡದೇ ಇದ್ದೇವೆ. ಪುರೋಹಿತರು ಹೇಳ್ದಂಗೆ ಕತೆ ಓದಿಸ್ಬಿಟ್ಟು ಅವತ್ತೇ ಕಾರ್ಯಕರ್ತರನ್ನು ಕರೆಸಿ ಮಾತಾಡ್ಬಿಟ್ರೆ ಎಲೆಕ್ಷನ್ ಕೆಲ್ಸನೂ ಶುರುವಾಯ್ತದೆ. ಆಮ್ಯಾಕಿಂದ ನಿಶ್ಚಿತಾರ್ಥ, ಮದ್ವೆ ಅದ್ರ ಬಗ್ಗೆ ವಿಚಾರಿಸಿದ್ರೆ ಆಯ್ತು. ನಿಮ್ ಯೋಚನೆ ಸರಿಯಾಗೇ ಅದೇ ಬಿಡಿ. ಒಂದ್ ಒಳ್ಳೆ ಕಾರ್ಯ ಮಾಡುವಾಗ ದೇವ್ರ ಕಾರ್ಯ ಮಾಡಿದ್ರೆ ಶುಭನೇ ಅಲ್ವೇ? ಮತ್ತೆ ಯಾಕೆ ತಡ ಮಾಡೋದು? ಕತೆ ಓದ್ಸೋದಕ್ಕೆ ತಯಾರು ಮಾಡ್ಬಿಡಿ, ಕಾರ್ಯಕರ್ತನೆಲ್ಲ ಕರ್ಸ್ಬಿಡುವ. ಬಾವಾ, ಹೆಂಗಿದ್ರು ನಮ್ ಸುಭಾಸ ನಿಶ್ಚಿತಾರ್ಥದಲ್ಲೇ ಎಲ್ರನ್ನೂ ಮಾತಾಡ್ಸ್ಕೋಬೋದಲ್ವಾ? ಅದಕ್ಕೆ ಯಾಕೆ ಇನ್ನೊಂದ್ ಕಾರ್ಯಕ್ರಮ ಅಂತವ? ನೀನ್ ಹೇಳೋದು ಸರಿಯಾಗದೆ ಕಣವ, ಆದ್ರೆ ಅವತ್ತೇ ಹೈಕಮಾಂಡ್ ಅವ್ರನ್ನೆಲ್ಲ ಕರ್ಸೋದು ಅಂತ ಮಾತಾಡಿದೀವಲ್ವೇ? ನಾನು ಅದನ್ನ ಹೇಳ್ತೀನಿ. ಎರಡೆರಡ್ಕಿಂತ ಯಾಕೆ, ಎಲ್ಲಾನು ನಿಶ್ಚಿತಾರ್ಥ ದಿವಸನೇ ಮಾಡಿಕೊಂಡ್ಬಿಡ್ಬೋದ್ ತಾನೆ.
ಏನೇ ಇದು ಈ ಉಸ್ರುವಳ್ಳಿ ಏನು ಕಾರ್ಯ ಸಾಧಿಸ್ಕೊಳಕ್ ಹೋಯ್ತವಳೆ? ನೋಡೋಣ ಇರವ. ಸರಿ ಬಿಡು, ಹಂಗೆ ಮಾಡಿದ್ರ ಆತು. ಅಲ್ಲ ಕಣ್ಣ ಶಿವರಾಮ, ನಿನ್ಗೇನು ಬುದ್ಧಿ ಗಿದ್ದಿ ಆಯ್ತಾ ಇಲ್ಲ? ಅಟ್ಟಿಲಿ ದ್ಯಾವ್ರ ಕತೆ ಮಾಡಿಸ್ತೀನಿ ಅಂತ ಸೊಲ್ ಎತ್ಬಿಟ್ಟು ಆಮೇಲೆ ಸುಮ್ಕೆ ಆಗ್ಬಿಟ್ರೆ ಅದು ಅಪಸಕನ. ಹಂಗೆಲ್ಲ ದ್ಯಾವ್ರ ಕತೆನ ಮುಂದೂಡ್ಬಾರ್ದು. ನಿಶ್ಚಿತಾರ್ಥ ಮಾಡೋದಾದ್ರೆ ಅದ್ರ ಪಾಡಿಗದ ಆಯ್ತದೆ. ಈಗ ಪುರೋಹಿತರು ಹೇಳಿದ ಹಾಗೆ ಕತೆ ಓದ್ಸಕ್ಕೆ ವ್ಯವಸ್ಥೆ ಮಾಡು. ಅವ್ವ ಹೇಳ್ತಾ ಇರೋದು ಸರಿಯಾಗೇ ಅದಣ್ಣ. ನಿಶ್ಚಿತಾರ್ಥ ದಿನ ನಾವು ಬೇರೆ ತರದಲ್ಲೇ ಓಡಾಡ್ಬೇಕಾಯ್ತದೆ. ಅದು ಅಲ್ದೇನೆ ಅವತ್ತು ಹೆಚ್ಚಿಗೆ ಕಾರ್ಯಕರ್ತರನ್ನ ಕರೆಸಿ ಮಾತಾಡಕ್ಕೂ ಅದಕ್ಕೆ ಅವ್ವ ಹೇಳ್ದಂಗೆ ಮೊದ್ಲು ದೇವ್ರ ಕತೆ ಮಾಡಿಸ್ಬಿಟ್ರೆ ಒಳ್ಳೇದು ಅನ್ನಿಸ್ತದೆ. ಸರಿ ಬಿಡಿ, ಅದ್ರ ಪಾಡ್ಗೆ ಅದಾಗ್ಲಿ. ಮೊದಲು ಕತೆ ಓದಿಸ್ಬಿಡವ. ಆಗ ಕಾರ್ಯಕರ್ತನ ಹೈಕಮಾಂಡ್ ಅವ್ರನ್ನೆಲ್ಲ ಕರೆಸಿ ಮೊದಲು ಈ ಕೆಲಸ ಮಾಡುವ. ಹಾ, ನಂಗೆ ಭದ್ರ ಅದಕ್ಕೇನೇನ್ ಬೇಕು ವ್ಯವಸ್ಥೆ ಮಾಡ್ಬಿಡ್ಲಾ? ಸರಿ ಅಪ್ಪಯ್ಯ. ಅಲ್ಲ ಕಂಡ್ಲ ಸುಭಾಸ, ನಿಮ್ಮಪ್ಪ ಒಸಿನಾದ್ರೂ ಬುದ್ಧಿ ಅದ? ಮಗನ್ ನಿಶ್ಚಿತಾರ್ಥಕ್ಕಿಂತ ಅವ್ರ ಅಣ್ಣನ ಎಲೆಕ್ಷನ್ ಹೆಚ್ಚಾಗೋಯ್ತಾ? ಆ ಶಿವರಾಮೇಗೌಡಂಗೆ ನಿನ್ನ ಮದ್ವೆ ಮಂಟಪ ಕೂರ್ಸೋದಕ್ಕಿಂತ ಅವನ್ ಪಟ್ಟು ಕುಂತ್ಕೊಂಡ್ಬಿಡ್ಬೇಕು, ಅದು ಅರ್ಜೆಂಟು. ಇಲ್ಲ, ಇದಾಗಕ್ ನಾನ್ ಬಿಡಕ್ಕಿಲ್ಲ, ಬಿಡ್ಬಾರ್ದು. ನಾನು ಹೇಳಿದ ಕೆಲಸ ಏನಾಯ್ತಲ್ಲ? ನೋಡು, ನಾನು 7 ಗಂಟ ಅವ್ರ ಫೋನ್ಗೂ ಸಿಕ್ಬಾರ್ದು, ಕಾಣಿಸ್ಕೋಬಾರ್ದು. ಬೆಳಿಗ್ಗೆ ಗಂಟ ಅಲ್ಲೇ ಬಿತ್ತಿರ್ಬೇಕು ಅವರು. ಅರ್ಥ ಆಯ್ತೆ? ಅಮ್ಮ, ಇದೇ ಕಂಡ್ಲ ಬೇಕಾಗಿದ್ದಿತ್ತು. ಆ ಶಿವರಾಮೇಗೌಡ ವಿಲ 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 ಅಂತ ಒದ್ದಾಡ್ಬೇಕು. ಬಂದೆ. ಅದು ಕೆಳಗ್ ಬಿದ್ದೋಯ್ತಿತ್ತಲ್ಲ, ಅದಕ್ಕೆ ಹಿಡ್ಕೊಳ್ಳೋಣ ಅಂತ ಬಂದೆ. ನಿಮ್ಗೇನಾದ್ರೂ ಏಟಾಯ್ತೆ? ನಂಗೇನಾಗಿಲ್ಲ ಕಣಮ್ಮಿ, ನಿಂಗೇನಾದ್ರು ನೋವಾಯ್ತೆ? ನಂಗೂ ಯೋನಾಗಿಲ್ಲ. ಯಾಕಮ್ಮ ಹೆಂಗ್ ನೋಡ್ತಾ ಇದ್ಯಾ? ಏನೂ ಇಲ್ಲ ಬಿಡಿ. ಆದ್ರೂ ಒಂಥರ ಆಗ್ತಿಲ್ವೇನಮ್ಮ ನಿಂಗೆ? ಯೋನ್ ಹೇಳಿದ್ರಿ? ಆಯ್ತಮ್ಮ, ನಿಮ್ಮಿಬ್ರು ರೊಮ್ಯಾನ್ಸ್ನ ಆಮೇಲೆ ಇಟ್ಕೊಳ್ಳಿ. ಈಗ ಮಾಡೋ ಕೆಲ್ಸನ ಮಾಡಿ. ಲೇ, ಒಸಿ ಸುಮ್ಕೆ ನಿಂತ್ಕೊಳ್ಳ. ನಾವಿಬ್ರು ಏನು ಮಾಡ್ತಿರಲ್ಲ ಅಲ್ಲಿ. ಇವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಇವನ್ಗೆ ಗೊತ್ತಿಲ್ಲ, ಇವ್ನು ನನ್ಗೆ ಹೇಳಕ್ ಬಂದಾನೆ. ಗೋವಿಂದ, ಭದ್ರ ಹೇಳಪ್ಪಯ್ಯ. ಆಗ್ಲೇ ಟೈಮ್ ಆಗ್ಬಿಡದೆ, ಎಲ್ಲರೂ ಹೊಂಟವ್ರಂತೆ. ಆಮೇಲೆ ಮಿನಿಸ್ಟ್ರು ಹೊಂಟ್ಬಿಟ್ಟವ್ರಂತೆ. ಅವ್ರು ಬಂದ್ಬಿಟ್ಟೇನೆ ಪೂಜೆ ಶುರು ಮಾಡ್ಬಿಡೋಣ. ಆದಷ್ಟು ಬೇಗ ಏನೇನಿದೆ ವ್ಯವಸ್ಥೆ ಮಾಡ್ಬಿಡ್ರಪ್ಪ. ಸರಿನಪ್ಪ. ಈ ಗೋವಿಂದ ಅಲ್ಲಿ ಕಾಣಿಸ್ತಲ್ವ? ಏ ಗೋವಿಂದ, ಲೇ ಗೋವಿಂದ,
ಅಯ್ಯೋ ಇವನೊಬ್ಬ. ಅಮ್ಮಿ ಯಾರು ಕೂಗುದ್ರಲ್ಲ, ಹೋಗಿ ನೋಡಮ್ಮಿ ಯಾರದು. ಲೇ ಕ್ವಾಟ್ಲೆ, ಎಲ್ಲೋರನ್ ಕೇಳಲ್ಲ ಮೊದ್ಲು. ಹ್ಞೂ ಅಂಟಮ್ಮ, ಈಗ್ಲೇ ಮರ್ದೆ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕ್ಲಾ, ಏನಾಯ್ತ್ಲಾ? ಅದು ಅದು ಫೋನ್ ಸ್ವಿಚ್ ಆಫ್ ಬತ್ತದೆ ಅಂಟಮ್ಮ. ಅದಕ್ಕೆ ನಾನು ಆಗ್ಲೇ ಮಾಡು ಅಂತ ಹೇಳ್ದೆ. ನನ್ಗೇನ್ ಗೊತ್ತು ಅಂಟಮ್ಮ, ಆರಮನೆ ತಂದೆ ಆಟೋದವನು ಬತ್ತವ್ರೆ ಕಾಣೋಣ ಅಂದ. ಸರಿ, ಒಂದ್ ಕೆಲ್ಸ ಮಾಡು, ಬಿರ್ನೆ ಅವ್ರ ಹೊಟ್ಟಿತ ಹೋಗಿ ಅವ್ರೆಲ್ಲವರೇ ಕರ್ಕೊಂಬಂದ್ಬಿಟ್ಟು ಹೇಳ್ತೀನಿ. ಸರಿ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಎಲ್ಲೂ ಹೋದ್ರು. ಗೌಡ್ರೆ, ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಕಣಮೆ. ಗೌಡ್ರೆ, ಯಾರೋ ಬಂದಿಲ್ಲ ಅಂದಂಗಾಯ್ತು. ಯಾರು ಬಂದಿಲ್ಲ? ಅದೆಲ್ಲ ಬಿಟ್ಟು ಹೊಸ ಆಚೆಗೆ ಹೋಗ್ಬತ್ತೀನಿ ತಡಿ. ಗೌಡ್ರು ಸಾನೆ ಟೆನ್ಷನ್ ಮಾಡ್ಕೊಂಡವ್ರೆ. ಯಾರು ಬಂದಿಲ್ಲ? ಹೋಗೋಗು, ಅದ್ಯಾರನ್ ಕರ್ಕಬತ್ತೀಯ ಕರ್ಕಬ, ಬಂದ್ರೆ ತಾನೆ. ಶಾಂತಕ, ಶಾಂತಕ, ಸಂಜೀವಣ್ಣ ಇಲ್ವಾ? ಇಲ್ಲ, ಅವರು ಶಿವರಾಮೇಗೌಡರು ಹಟ್ಟಿಲಿ ಕತೆ ಮಾಡ್ಬೇಕು ಅಂತ ಸಂದೇಲೆ ಹೋದ್ರಲ್ಲ. ಹೌದಾಕ, ನಾನು ಅಲ್ಲಿಂದಲೇ ಬಂದೆ, ಅಲ್ಲೂ ಬಂದಿಲ್ಲ. ಅದ್ಕೆ ನೇರವಾಗಿ ಅದೇ ದಾರಿ ನೆರ್ಕ ಬಂದೆ. ಅವ್ರಲ್ಲೆಲ್ಲೂ ಸಿಗ್ಲಿಲ್ವಲ್ಲ. ಅದು ಅಲ್ಲದೆ ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಅದಕ್ಕೆ ನಾನು ಇಲ್ಲಿ ನೇರವಾಗಿ ಬಂದೆ. ಅದು ಅವ್ರ ಕಾಲುವೆ ಏರಿ ಮೇಲೆ ಹತ್ರ ಆಯ್ತದೆ ಅಂತ ಆ ಕಡೆಯಿಂದಾನೇ ಹೋಗಿರ್ಬೇಕಣ. ಸರಿ ಅಕ್ಕ, ಅವ್ರ ಪುಟ್ಟಿ ಇರೋರ್ದು ನಂಬರ್ ಇದ್ದದೆ. ತಗೊಳ್ದವ್ರದ್ದು ಅದೇ ತತ್ತೀನಿ. ಸರಿ ಅಕ್ಕ. ಅಕ್ಕ, ಇವ್ರದ್ದು ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಇನ್ನೊಂದು ಅದೇ ತಕೊಳ್ಳಿ. ಹೇಳಿ ಅಕ್ಕ. ಅಕ್ಕ, ಎಲ್ಲ ಫೋನ್ ಸ್ವಿಚ್ ಆಫ್ ಬತ್ತದೆ. ಅಣ್ಣ, ಈಟೋಕ್ಕೆ ಅವ್ರ ಹಟ್ಟಿ ತವಕ್ಕೆ ಹೋಗಿರ್ಬೇಕು. ಅಲ್ಲೇ ಹೋಗಿ ನೋಡಿ. ಸರಿ ಅಕ್ಕ. ಎಲ್ರು ಇಟ್ಟಕ್ಕೆ ಎಲ್ಲುಂಟೋದ್ರು? ಲೇ ಕ್ವಾಟ್ಲೆ, ಸಿಕ್ಕದ್ನಿಲ್ಲ ಅವನು. ಅಂತಮ್ಮ, ಅವ್ರ ನಮ್ಮ ಮಟ್ಟಿಗೆ ಸಂದಲ್ಲೇ ಹೋದ್ರಂತೆ. ಅವ್ರ ಜೊತೆ ಇರೋರ್ಗೆಲ್ಲ ಫೋನ್ ಮಾಡ್ತೀವ್ನಿ, ಎಲ್ಲರ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಲೇ ಕ್ವಾಟ್ಲೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಬೇರೆ ಏನೋ ಆಗದೆ ಅಂತ ಅನುಮಾನ ಬರ್ತದೆ ಕಳ್ಳ. ನನ್ಗೂ ಯಾಕೋ ಹಂಗೆ ಅನ್ನಿಸ್ತದೆ ಅಂತಮ್ಮ. ಲೇ ಸರಿ ಬಿಡ್ಲಾ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ವಾ. ಬೇರೆ ಯಾರಾದ್ರೂ ಸಿಗ್ತಾರ ನೋಡ್ಲಾ. ಸರಿ ಅಂತಮ್ಮ.